ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆಗಿಳಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ನೀತಿ ವಿರೋಧಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ನಡೆದಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ 106 ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅನೇಕ ಆಶ್ವಾಸನೆಗಳನ್ನು ನೀಡಿ ಬಡವರ ಉದ್ಧಾರ ಮಾಡ್ತೀವಿ, ಕರ್ನಾಟಕದ ಗತ ವೈಭವ ಮರುಸ್ಥಾಪನೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದಾರೆ. ಬಂದ ದಿನದಿಂದಲೂ ಪ್ರತಿದಿನವೂ ಬೆಲೆ ಏರಿಕೆ ಮಾಡ್ತಿದ್ದಾರೆ. ರೈತರಿಗೆ ಕೊಡಲಿ ಪೆಟ್ಟು ಕೊಡ್ತಿದ್ದಾರೆ. ಟ್ರಾನ್ಸ್ಫಾರ್ಮರ್ ಹಾಕಿಸಿಕೊಳ್ಳಲು 3 ಲಕ್ಷ ಕೊಡಬೇಕು. ವಿದ್ಯುತ್ ದರ 7 ರೂಪಾಯಿಗೆ ಏರಿಸಿದ್ದಾರೆ. ನಮ್ಮ ಕಾಲದಲ್ಲಿ 4 ರೂಪಾಯಿ ಇತ್ತು. ಎಲ್ಲವನ್ನು ಡಬಲ್ ಮಾಡಿದ್ದಾರೆ. ಹಾಲು, ಪೆಟ್ರೋಲ್, ಡೀಸೆಲ್ ಬೆಲೆಯೂ ಏರಿಕೆ ಮಾಡಿದ್ದು ಜನರಿಗೆ ತೊಂದರೆ ಮಾಡ್ತಿದ್ದು, ಸರ್ಕಾರ ಈ ಕೂಡಲೇ ಡೀಸೆಲ್ ಪೆಟ್ರೋಲ್ ಮೇಲಿನ ಬೆಲೆ ಇಳಿಕೆ ಮಾಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿ ಅವಧಿಯಲ್ಲಿ 50 ಪೈಸೆ ಏರಿಕೆ ಮಾಡಿದ್ದಕ್ಕೆ ಗಂಟೆಗಟ್ಟಲೆ ಭಾಷಣ ಮಾಡಿ ಬೆಲೆ ಏರಿಕೆ ಖಂಡಿಸಿದ್ರು. ಈಗ ಸಿದ್ದರಾಮಯ್ಯನವರೇ ಇಷ್ಟು ದರ ಏರಿಸಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರಿಗೆ ಹಣ ಬೇಕು, ಈಗಾಗಲೇ ಖಜಾನೆ ಖಾಲಿ ಆಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ. ಎಲ್ಲ ನಮ್ಮ ನಾಯಕರು ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಇಲ್ಲ, ಹಣ ಫುಲ್ ಇದೆ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತು, ಟ್ರೆಜರಿಯಲ್ಲಿ ಫುಲ್ ಹಣ ಇದೆ ಅಂತ. ಹಣ ಇದ್ದ ಮೇಲೆ ಲಾಸ್ಟ್ ರಿಸಾರ್ಟ್ ಒಂದು ಸರ್ಕಾರಕ್ಕೆ ನನಗೆ ತಿಳಿದಿರೋ ಹಂಗೆ the last resort will be to hike petrol and diesel prices. ಇನ್ಯಾವುದು ದಿಕ್ಕೇ ತೋಚ್ತಾ ಇಲ್ಲ ಅಂದರೆ ಸರ್ಕಾರಕ್ಕೆ ಏನೇ ಮಾಡಿ ಮೊದಲನೇ ದಿವಸದಿಂದಾನೇ ಇವತ್ತು ಹಣವನ್ನು ಗಳಿಸಬೇಕು, ಇವತ್ತು ಟ್ರೆಜರಿಗೆ ಹಣ ತರಬೇಕು ಅಂತಂದರೆ ದ ಲಾಸ್ಟ್ ರಿಸಾರ್ಟ್ ಚಿಂತನೆ ಮಾಡೋದು ಒಬ್ಬ ಮುಖ್ಯಮಂತ್ರಿ, ಒಂದು ಸರ್ಕಾರ ಆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಅದನ್ನು ಟಚ್ ಮಾಡಿದ್ದೀರಿ ಅಂದರೆ ನೀವು ದಿವಾಳಿ ಆಗಿದೆ, ಟ್ರೆಜರಿ ದಿವಾಳಿ ಆಗಿದೆ, ನಿಮಗೆ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ. ಇದೇ ರೀತಿ ಹೋದರೆ ಕರ್ನಾಟಕದ ಜನ ಉಳಿಯಲ್ಲ, ಗುಳೆ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ.